ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕಿರಣ್ ಲಾಗ್. ಈ ಲಾಗ್ ಬೆಳಗ್ಗೆಯಿಂದನೇ ಲಾಗ್ ಮಾಡ್ತಿದ್ದೀನಿ. ಇದೇನಪ್ಪ ಇವರೆಲ್ಲ ಎಲ್ಲಿಗೆ ಹೊರಟಾರೆ ಅಂತಂದರೆ, ಇದು ನಮ್ಮ ಅತ್ತೆ ಮನೆ. ಅವ್ರ ಅತ್ತೆದು ಆರಾಧನೆ ಇತ್ತು, ಸೊ ಹಾಗಾಗಿ ಬಂದಿದ್ದು. ಎಲ್ಲ ಟಿಫನ್ ಮುಗಿಸ್ಕೊಂಡು ಮತ್ತು ನಾವು ಲಿಂಗದಳ್ಳಿಗೆ ಹೋಗ್ತಿದ್ದೀವಿ. ಯಾಕೆ ಅಂತಂದರೆ ದೀಪಾವಳಿ ಹಬ್ಬ ಅಲ್ಲೇ ಮಾಡೋಣ ಅಂತಂದ್ಬಿಟ್ಟು ಕರೆದ್ರು. ಸೊ ಹಾಗಾಗಿ ಹೋಗ್ತಿದ್ದೀವಿ. ನೋಡಿ, ಬಸ್ಗೆ ಅಂತ ಕಾಯ್ತಿದ್ದೀವಿ. ಇವತ್ತು ಸಹ ಬಸ್ ಬೇರೆ ಇರಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ದೇವಿರಮ್ಮನ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು ಆ ಕಡೆ ಎಲ್ಲ ಬಸ್ಗಳು ಬಿಟ್ಟಿದ್ರು. ಫೈನಲಿ ಬಸ್ ಬಂತು. ಬಸ್ ಬಂದ್ಬಿಟ್ಟು ಹತ್ಕೊಂಡು ಬಂದು ಸಕ್ರೆಪಟ್ಟಣದಲ್ಲಿ ನೋಡಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ, ಕಡೂರಿಗೆ ಹೋಗೋಣ ಅಂತಂದ್ಬಿಟ್ಟು. ನಮ್ಮ ಪಾಪು ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ. ಆಮೇಲೆ ಅಲ್ಲೆಲ್ಲ ಪಟಾಕಿ ಹೊಡೆದ್ರು ಅಂತಂದ್ಬಿಟ್ಟು ಹೆದರ್ಕೊಂಡು ಬಂದಳು. ಫೈನಲಿ ಬಸ್ ಬಂತು ಕಡೂರಿಗೆ. ನೋಡಿ, ಫುಲ್ ರಶ್ ಆಗಿತ್ತು. ಫುಲ್ ಬ್ಯಾಕಲ್ಲಿ ಕೂತಿದ್ದೆ, ಒಂದು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಸಹ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂಥರ ಕಡೂರಿಗೆ ಹೋದು. ಕಡೂರಲ್ಲೂ ಸಹ ನೋಡಿ ಎಲ್ಲ ಕಡೆಯೂ ಬಸ್ ನಿಂತಿದ್ದು ತುಂಬಾ. ಅಲ್ಲೂ ನೋಡಿ ಜನಗಳು ಎಷ್ಟು ನಿಂತಿದ್ದಾರೆ ಬಸ್ಗೆ ಹತ್ತಕ್ಕೆ ಅಂತ. ನಾವು ಸಹ ಅದೇ ಬಸ್ಗೆ ಹೋದು. ಅಲ್ಲಿ ಬೀರೂರಿಗೆ ಇಳಿಬೇಕಿತ್ತು, ಹಾಗಾಗಿ ಇಳಿದು ಬಂದಾಯಿತು. ಹಬ್ಬಕ್ಕೆಲ್ಲ ಹಣ್ಣುಗಳು ಬೇಕಲ್ಲ, ಹಾಗಾಗಿ ಹಣ್ಣುಗಳು ತೊಗೊತಿದ್ರು. ಹಣ್ಣುಗಳೆಲ್ಲ ತಾಂಡಾಯಿತು. ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಿದ್ದು. ಬಸ್ ತರೀಕೆರೆ ಮೇಲೆ ಹೋದರೆ ಆ ಥರ ಆ ಕಡೆ ಹೋಗ್ಬೋದು. ಬಟ್ ಈ ಕಡೆ ಹಿಂಗೆ ಬೀರೂರು ಮೇಲೆ ಹೋಯ್ತು ಅಂತಂದರೆ ಪ್ರೈವೇಟ್ ಬಸ್ಗೆ ಕಾಯಬೇಕು. ಹಾಗಾಗಿ ಒಂದು ವ್ಯಾನಲ್ಲಿ ಬಂದು ನೋಡಿ ಬರೋ ಅಷ್ಟರೊಳಗೆ ನಮ್ಮ ಅಣ್ಣ ಬಂದ್ಬಿಟ್ಟು ನನ್ನ ಸೊಸೆನೂ ಕೆರ್ಕೊಂಡು ಹಾಕಿದ್ರು. ನೋಡಿ, ಈ ಬಾಕ್ಸ್ ಪಟಾಕಿ ತರೋದು ತುಂಬಾ ವೇಸ್ಟ್. ಇದರಲ್ಲಿ ಚಿಕ್ಕ ಪುಟ್ಟ ಮಾಮೂಲಿ ಮಕ್ಳುಗಳ ಹೊಡೆಯೋ ಥರ ಪಟಾಕಿಗಳಿರ್ತವೆ. ಈ ಬಾಕ್ಸಿಗೆ ಬಂದ್ಬಿಟ್ಟು 300 ರೂಪಿ. ಲಾಸ್ ಅನ್ನಿಸ್ತು. ಯಾಕೆಂತಂದರೆ ಇದರಲ್ಲಿ ಬರೀ ಬೆಳ್ಳುಳ್ಳಿ ಪಟಾಕಿ ಮತ್ತು ಸುಸುರು ಬತ್ತಿ. ನೀವೇ ನೋಡ್ತಿರ್ಬೋದು ಈ ಬಾಕ್ಸ್ ಓಪನ್ ಮಾಡಿದರೆ ಯಾವ ಥರ ಇದೆ ಅಂತ. ನೋಡಿ, ಇಷ್ಟೇ ಇರೋದು. ನನಗನ್ನಿಸ್ತು ಈ ಥರ ಬಾಕ್ಸ್ ವೇಸ್ಟ್ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಕಡೆ ಕವರಲ್ಲೂ ಸಹ ತಂದಿದ್ರು. ನೋಡಿ, ಇದೊಂದು. ಇನ್ನೆಲ್ಲದೂ ನೋಡ್ತಿರ್ಬೋದು ಮಕ್ಕಳಾಡೋ ಥರನೇ ಇರೋದು. ದೊಡ್ಡೋರು ಹೊಡೆಯೋ ಥರ ಯಾವ ಪಟಾಕಿನೂ ಇಲ್ಲ. ನೋಡಿ, ಅದೇ ಕವರಲ್ಲಿ ತೊಗೊಂಬಂದಿದ್ರು. ಅದು ವರ್ತ್ ಅಂತ ಅನ್ನಿಸ್ತು ನೋಡಿದರೆ. ಈ ಥರ ಹಿಂಗೆ ಸಿಂಗಲ್ ತಗೊಂಡ್ರೆ ಬೆಸ್ಟು. ನೋಡಿ, ಮನೆ ಮುಂದೆಲ್ಲ ದೀಪ ಹಚ್ಚಿ ಒಂಥರ ಒಂದು ಕಡೆ ಕರ್ಗಡ್ಬು ಸಹ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದು. ಅದನ್ನು ಸಹ ರೆಡಿ ಆಗ್ತಿದೆ ಹಬ್ಬಕ್ಕೆ. ಇನ್ನೊಂದು ಕಡೆ ಹಿರಿಯರ ಪೂಜೆ ಮತ್ತು ಲಕ್ಷ್ಮೀ ಪೂಜೆನೂ ಸಹ ತಯಾರಿ ಮಾಡ್ತಿದ್ದಾರೆ. ಎಲ್ಲರೂ ಸಹ ಪೂಜೆ ಹಾಕಿ ಹಿರಿಯರಿಗೂ ಪೂಜೆ ಮಾಡಿ ಲಕ್ಷ್ಮೀ ಪೂಜೆನೂ ಸಹ ಮಾಡಿದರು. ದೀಪಾವಳಿ ಆದ ನೆಕ್ಸ್ಟ್ ಡೇನೇ ಈ ವಿಡಿಯೋನ ಹಾಕಬೇಕಾಗಿತ್ತು. ಬಟ್ ಅದು ಪಾಪುಗೆ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಸೊ ಲೇಟಾಗಿ ಹಾಕ್ತಿದ್ದೀನಿ. ನನ್ನ ವಿಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಂತರ ಹೊರಗಡೆ ದೇವಿರಮ್ಮನಿಗೆ ಆರತಿ ಬೆಳಗೋಣ ಅಂತ ಬಂದು ಎಲ್ಲರೂ ಸಹ ಪೂಜೆ ಹಾಕ್ಬಿಟ್ಟು ದೇವಿರಮ್ಮನಿಗೆ ಆರತಿ ಮಾಡ್ತಿದ್ದೀವಿ. ಈ ಹಬ್ಬನ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ನಾವು ಇದೇ ಥರನೇ ಆಚರಣೆ ಮಾಡೋದು. ಊರಲ್ಲಿದ್ದರೂ ಸಹ ಇದೇ ಥರನೇ ಮಾಡ್ತಿದ್ದೆ. ಇದು ಅತ್ತಿಗೆ ಮನೆಯಲ್ಲಿ ಮಾಡಿರೋದು. ಅತ್ತಿಗೆ ಅಂತಂದರೆ ನಮ್ಮ ಯಜಮಾನ್ರಿದ್ದಾರಲ್ಲ ಅವರ ಅಕ್ಕ. ಅವ್ರ ಮನೆಯಲ್ಲಿ ಈ ಸತಿ ದೀಪಾವಳಿನ ಆಚರಿಸ್ತಿದ್ದೀವಿ. ಈ ಪಟಾಕಿ ಫೋಟೋ ಫ್ಲ್ಯಾಶ್ ಪಟಾಕಿ ಅಂತಾರಲ್ಲ ಆ ಥರದ್ದು ಸೇಮ್ ಫೋಟೋ ಥರನೇ ನೋಡಿ ಯಾವ ಥರ ಫ್ಲ್ಯಾಶ್ ಆಗುತ್ತೆ. ನಾನಿದು ಫಸ್ಟ್ ಟೈಮ್ ನೋಡ್ತಿರೋದು. ಒಂಥರ ನಮ್ಮ ಪಾಪು ನೋಡಿ ಪಟಾಕಿಗೆ ಹೆದ್ರುಕೊಂಡು ಕೂತಿದ್ಲು. ಅವಳಿಗೂ ಸಹ ಹುಷಾರು ಬೇರೆ ಇರಲಿಲ್ಲ. ಅದರಲ್ಲೇ ನನ್ನ ಸೊಸೆ ಇಟ್ಕೊಂಡ್ಬಿಟ್ಟು ಸುಸುರು ಬತ್ತಿನ
ಅಲ್ಲೇ ಏನಾಗೋದಿಲ್ಲ ಪಾಪು ಅಂತ ಹಿಡ್ಕೊಂಡಿದ್ಲು. ನೆಕ್ಸ್ಟ್ ನಮ್ಮ ಪಾಪನು ನಾನು ಸಹ ಸುಸುರು ಬತ್ತಿ ಹಿಡ್ಕೊಂಬಿಟ್ಟು ನೋಡಿ, ಅವಳು ಹಿಡ್ಕೊಳಕ್ಕೆ ಎಷ್ಟು ಭಯ ಪಡ್ತಿದ್ದಾಳೆ. ಹಿಡ್ಕೊ ಅಂತಂದ್ರೂ ಸಹ ಹಿಡ್ಕೊಳ್ಳಿಲ್ಲ. ನಾನು ಸಹ ಬರೀ ಸುಸುರು ಬತ್ತಿ ಅಷ್ಟೇ ಹಚ್ಚಿದ್ರೆ ನನಗೂ ಬೇರೆ ಪಟಾಕಿ ಅಂತಂದರೆ ಭಯ ಆಗುತ್ತೆ. ನೋಡ್ತೀನಿ, ಬಟ್ ನಾನು ಯಾವುದನ್ನು ಟ್ರೈ ಮಾಡೋದಿಲ್ಲ. ಅಂದರೆ ಹಬ್ಬ ಎಲ್ಲ ಮುಗೀತು, ಎಲ್ಲರೂ ಊಟ ಕೂತ್ಕೊಂಡು ಬಾಳೆದೆಲೆ ಊಟ ಆಯಿತು. ಇದಾಗಿತ್ತು ದೀಪಾವಳಿ ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ